ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋ ವಿಡಿಯೋನ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಕೇಳ್ತಾ ಇದ್ದೀನಿ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋ ವಿಡಿಯೋನ ಮಾಡಿ ಅಂತ. ಸೊ ಹಾಗಾಗಿ ನಾನು ಈ ಸ್ಟ್ಯಾಂಡ್ನ ಬುಕ್ ಮಾಡಿದ್ದೆ. ಸೊ ಈ ಸ್ಟ್ಯಾಂಡ್ ಬರೋದಕ್ಕೋಸ್ಕರ ವೆಯ್ಟ್ ಮಾಡಿ ನನಗೆ ಇಟ್ಕೊಳ್ಳೋಕ್ಕೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ಸ್ಟ್ಯಾಂಡ್ನ ತರಿಸ್ಕೊಂಡು ನಿಮಗೋಸ್ಕರ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಈಸಿಯಾಗಿ ಹೇಗೆ ನಾವು ಬಾಕ್ಸ್ ಫೋಲ್ಡಿಂಗ್ ಮಾಡೋದು, ಫಿಲ್ಟ್ ಮಾಡ್ಕೊಳ್ಳೋದು, ಹೇಗೆ ನೆರಿಗೆನ ಮಾಡೋದು ಅಂತ ಕೂಡ ಹೇಳ್ತೀನಿ. ಟಿಪ್ಸ್ ಕೂಡ ಹೇಳ್ತೀನಿ, ಫಾಲೋ ಮಾಡಿ. ಸ್ಯಾರಿನ ಮೊದಲು ಹೇಗೆ ನಾವು ಮೆಜರ್ಮೆಂಟ್ ತೊಗೊಳ್ಳೋದು ಅಂತ ಹೇಳ್ತೀನಿ. ಜಸ್ಟ್ ಹಾಗೆ ಈಗ ನಾನು ಇದನ್ನು ದೊಡ್ಡದಾಗಿ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ. ಸೊ ಹಾಗಾಗಿ ಈ ಥರ ನೆರಿಗೆನ ಮಾಡಿಕೊಂಡು ನೆಕ್ಸ್ಟ್ ನಮಗೆ ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಬೇಕು. ಸೊ ಓಕೆ, ಎಷ್ಟು ಉದ್ದ ಸಾಕು ಅನಿಸುತ್ತೆ. ಸೊ ನಾವು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ಬೇಕು. ಇಲ್ಲಿಗೆ ನಾನು ಒಂದು ಸೇಫ್ಟಿ ಪಿನ್ನಿಂದ ಈ ಥರ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಸ್ಯಾರಿ ಫಸ್ಟ್ ಪಾರ್ಟ್, ಇದು ಸ್ಯಾರಿ ತುದಿ, ಇದು ಸ್ಯಾರಿನ ಇಲ್ಲಿಗೆ ವೇರ್ ಮಾಡ್ತೀವಲ್ಲ, ಸೊ ಈ ಪೋರ್ಷನಿಂದ ನಾವು ಸ್ಯಾರಿನ ವೇರ್ ಮಾಡ್ತೀವಿ. ಸೊ ಇದನ್ನು ಹೀಗೆ ಒಂದು ರೌಂಡ್ ಸುತ್ತಿ ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನ ಲಾಕ್ ಮಾಡ್ಕೊಳ್ತೀನಿ. ನಮ್ಮ ಸೊಂಟದ ಸುತ್ತಳತೆಗೆ ಎಷ್ಟು ಬೇಕು ಅಂತ ಒಂದು ಸೇಫ್ಟಿ ಪಿನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಸೊಂಟದ ಸುತ್ತಳತೆ ಅಂತ. ಹಾಗೆ ನೆಕ್ಸ್ಟ್ ಬಂದು ಸ್ಯಾರಿನ ಈ ಕಡೆಯಿಂದ ಒಂದು ಮೊಳದ ಅಳತೆಯ ಪ್ರಕಾರ ನಾವು ಇಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಬೇಕು. ಒಂದು ಮೊಳ ನಾವು ಇಲ್ಲಿಂದ ಒಂದು ಮೊಳನ ಲಾಕ್ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಅಲ್ಲಿ ನೆರಿಗೆ ಈ ಸೈಡಲ್ಲಿ ನೆರಿಗೆಗಳು ಬರುತ್ತಲ್ಲ, ಸೊ ಹಾಗಾಗಿ ಒಂದು ಮೊಳದ ಅಳತೆ ಪ್ರಕಾರ ಅಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪಿನ್ ಮಾಡ್ಕೊಂಡಿರೋದು ಹಾಗೆ ಇಲ್ಲಿ ಪಿನ್ ಮಾಡ್ಕೊಂಡಿರೋದು ಇಷ್ಟು ನಮಗೆ ನೆರಿಗೆ ಪಾರ್ಟಿಗೆ ಬರುತ್ತೆ. ಸೊ ಹಾಗಾಗಿ ನಾವು ಇದನ್ನು ಇಲ್ಲಿ ನೀಟಾಗಿ ನೆರಿಗೆಗೆ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ಇಲ್ಲಿಗೆ ಸೇಫ್ಟಿ ಪಿನ್ನಿಂದ ಮೆಜರ್ಮೆಂಟ್ನ ತೊಗೊಂಡ್ವಿ. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡೋಣ. ಮೆಜರ್ಮೆಂಟನ್ನು ನೋಡ್ಕೊಂಡ್ರಿ ಅಲ್ವಾ, ಅದನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ಸ್ಯಾರಿನ ಹೇಗೆ ನೆರಿಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಟಿಪ್ ನಂಬರ್ 1 ಅಂತ ಅಂದ್ಕೊಳ್ಳಿ. ನಾವು ಸ್ಯಾರಿನ ಫಸ್ಟ್ನೇ ನೆರಿಗೆ 3 ಇಂಚ್ ಇದ್ದರೆ ಅದ್ರ ಒಳಗೆ ಬರೋ ನೆರಿಗೆಗಳೆಲ್ಲ 2 ಇಂಚ್ ಇರಬೇಕು. ಇದನ್ನು ನೆನಪಿಟ್ಕೊಳ್ಬೇಕು. ಸೊ ಈ ರೀತಿ ಫಸ್ಟ್ನೇ ನೆರಿಗೆ ಎಷ್ಟು ದೊಡ್ಡದಾಗಿ ಮಾಡ್ಕೊಳ್ತೀವೋ ಅದ್ರ ನೆಕ್ಸ್ಟ್ ನೆರಿಗೆಗಳೆಲ್ಲ ಚಿಕ್ಕದಾಗಿ ಮಾಡ್ಕೊತಾ ಹೋಗಬೇಕು. ಸೊ ಈ ಥರ ಇದನ್ನು ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇರ್ಬೋದು ನೀವು, ಮೊದಲನೇ ನೆರಿಗೆ ದೊಡ್ಡದಾಗಿದ್ದು ನಂತರ ಬರೋ ನೆರಿಗೆಗಳೆಲ್ಲ ಚಿಕ್ಕದಾಗಿರಬೇಕು. ಸೊ ಆವಾಗ ಈ ರೀತಿ ನೆರಿಗೆಗಳೆಲ್ಲ ಈ ಕಡೆ ಆಚೆ ಬರೋದಿಲ್ಲ. ಸೊ ಇದು ದೊಡ್ಡದಾಗಿದ್ದರೆ ನೆರಿಗೆಗಳೆಲ್ಲ ಒಳಗಡೆ ಕರೆಕ್ಟಾಗಿರುತ್ತೆ. ಸೊ ಕಾಣಿಸ್ತಾ ಇರ್ಬೋದು, ಫಸ್ಟ್ನೇ ನೆರಿಗೆ ಈ ನೆರಿಗೆಗೆ ದೊಡ್ಡದಾಗಿದೆ. ಸೊ ಈ ರೀತಿ ಯಾರಿಗೆಲ್ಲ ಮಾಡೋದಕ್ಕೆ ಬರೋದಿಲ್ವೋ ತುಂಬ ಈಸಿಯಾಗಿ ನಾನು ಐರನ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈ ರೀತಿ ಅರೇಂಜ್ ಮಾಡಿಕೊಂಡು ನಾವಿಲ್ಲಿ ಸೇಫ್ಟಿ ಪಿನ್ ಲಾಕ್ ಮಾಡಿ ನೆಕ್ಸ್ಟ್ ಇದನ್ನು 4 ಫಿಂಗರ್ಸಲ್ಲಿ ಈ ರೀತಿ ನೆರಿಗೆನ ಫಿಲ್ಟ್ ಮಾಡ್ಕೊತಾ ನಾವು ಇದು ಎಲ್ಲಿಗೆ ಸೇಫ್ಟಿ ಪಿನ್ನ ಲಾಕ್ ಮಾಡಿದ್ವಲ್ಲ ಅಲ್ಲಿವರೆಗೆ ಈ ಥರ ನೆರಿಗೆನ ಅರೇಂಜ್ ಮಾಡ್ಕೊಳ್ಳೋದು. ಈ ಥರ ಕಷ್ಟ ಆಗ್ತಾಯಿದೆ ನಮಗೆ ಅಂದರೆ ನಾನು ಸಿಂಪಲ್ಲಾಗಿ ಈ ರೀತಿ ಐರನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ.
ಸ್ಯಾರಿನ ಈ ರೀತಿ ಉಲ್ಟಾ ಭಾಗ ಹಾಕ್ಕೊಂಡಿದ್ದೇನೆ. ಇದು ಫ್ರಂಟು, ಇದು ಬ್ಯಾಕ್ ಸೈಡಲ್ಲಿ ಈ ಕಡೆ ಹಾಕ್ಕೊಂಡು ನಾವು ಫ್ರಂಟಲ್ಲಿ ಎಷ್ಟು ತೊಗೊಳ್ತೀವಲ್ವ, ಸ್ವಲ್ಪ ದೊಡ್ಡದಾಗಿ ತೊಗೊಳ್ಬೇಕು ಅಂತ ಹೇಳಿದ್ನಲ್ಲ, ಸೊ ಆ ರೀತಿ ದೊಡ್ಡದಾಗಿ ಅದನ್ನು ಒಂದು ಲೈನ್ ಥರ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಐರನ್ನಿಂದ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾಣಿಸ್ತಾ ಇರ್ಬೋದು, ಲೈನ್ಸ್ ಕಾಣಿಸ್ತಾ ಇದೆ. ಸೊ ಈ ಲೈನ್ಸಿಗೆ ನಾವು ಆ ತುದಿಯಿಂದ ಇಲ್ಲಿ ತೊಗೊಂಡು ಬಂದು ಲೈನಿಗೆ ಕರೆಕ್ಟಾಗಿ ಇಟ್ಕೊಂಡು ಈಗ ನಾವು ಇದನ್ನು ಅಳತೆ ಮಾಡಿ ಐರನ್ ಮಾಡ್ಕೊಳ್ಬೇಕು. ಈಗ ನಾವು ಫೋಲ್ಡ್ ಮಾಡಿದಾಗ 8 ಫೋಲ್ಡ್ ಆಗುತ್ತೆ. ಸೊ ಇದೊಂದು ಫೋಲ್ಡ್ ಸೇರಿ 9 ಫೋಲ್ಡ್ ಆಗುತ್ತೆ. ಯಾಕಂದರೆ ಫಸ್ಟ್ನೇ ನೆರಿಗೆ ಮೇಲ್ಮುಖವಾಗಿದ್ದರೆ ಲಾಸ್ಟ್ನೇ ನೆರಿಗೆ ಒಳಮುಖವಾಗಿ ಬರಬೇಕಲ್ವ. ಸೊ ಹಾಗಾಗಿ ಸಮವಾಗಿ ಬಂದರೆ ಅದು ಎರಡು ಒಂದೇ ಸೈಡ್ ಬಂದುಬಿಡುತ್ತೆ. ಸೊ ಹಾಗಾಗಿ ಒಂದು ಲೆಸ್ ಆಗಬೇಕು. ಸೊ ಹಾಗಾಗಿ ಅದನ್ನು ಮರ್ಚಿ ಅದನ್ನು ಸೈಡ್ ಇಟ್ಟು ಈ ರೀತಿ ನೀಟಾಗಿ ಮರ್ಚ್ಕೊಂಡು ಐರನ್ನ ಮಾಡ್ಕೊಳ್ತೀವಿ. ಈ ರೀತಿ ಐರನ್ ಮಾಡ್ಕೊಂಡಾಗ ನೆರಿಗೆಗಳು ಒಂದೇ ಸಮ ಮೆಜರ್ಮೆಂಟ್ ಹಿಡಿದು ನಾವು ನೆರಿಗೆನ ಮಾಡಿದ್ದೀವಿ ಅನ್ನೋ ಅಷ್ಟು ನೀಟಾಗಿ ಬರುತ್ತೆ. ಸೊ ಇದನ್ನು ಫುಲ್ಲು ನಾವು ಎಲ್ಲಿವರೆಗೂ ಮೆಜರ್ಮೆಂಟ್ ಪಿನ್ ಮಾಡ್ಕೊಂಡಿರ್ತೀವಲ್ವ, ಸೊ ಅಲ್ಲಿವರೆಗೂ ನೀಟಾಗಿ ಮಾಡ್ಕೊಳ್ಬೋದು. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಲೈನ್ಸ್ಗಳು ಕ್ರಿಯೇಟ್ ಆಯಿತು. ಈಗ ನಾವು ಆರಾಮಾಗಿ ಈಸಿಯಾಗಿ ಎಷ್ಟು ನೀಟಾಗಿ ಫಿಲ್ಟ್ ಮಾಡ್ಬೋದು ಅಂತ ನೋಡಿ. ಈ ರೀತಿ ಆ ಲೈನ್ಸ್ನ ನೀಟಾಗಿ ತೊಗೊಂಡ್ರೆ 9 ನೆರಿಗೆಗಳು ಬರುತ್ತೆ. ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಫಸ್ಟ್ನೇ ನೆರಿಗೆ ದೊಡ್ಡದಾಗಿ, ಅದ್ರ ಒಳಗಿನ ನೆರಿಗೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ 9 ನೆರಿಗೆ ಒಂದು ನೀಟಾಗಿ ಮೆಜರ್ಮೆಂಟ್ ಮಾಡಿ ಅಳತೆನ ಮಾಡಿರೋ ಥರ ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾವು ಇಲ್ಲಿ ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನೆರಿಗೆನ ಮಾಡ್ಕೊತ ಹೋಗ್ಬೋದು. ಇದು ತುಂಬ ಈಸಿ. ನಿಮಗೆ ಮನೆಯಲ್ಲಿ ನೀವು ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂದರೆ ನೀವು ಬ್ಯೂಟಿ ಪಾರ್ಲರಿಗೆ ಕೊಟ್ಟು ಸೀರೆನ ಫಿಲ್ಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಇದನ್ನು ನೋಡಿದರೆ ನೀವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಈ ರೀತಿ ಬ್ರೈಡ್ಸ್ಗೆಲ್ಲ ಹೋದಾಗ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಹಾಗಾಗಿ ನಾವು ಕೈಯಲ್ಲೇ ನೆರಿಗೆನ ಮಾಡ್ಕೊಳ್ತೀವಿ. ಸೊ ಈ ರೀತಿ ಕ್ಲಿಪ್ನ ಸಹಾಯದಿಂದ, ನನ್ನ ಹತ್ರ ಪೆಕ್ ಕ್ಲಿಪ್ ಇರಲಿಲ್ಲ, ಸೊ ತಲೆಗೆ ಹಾಕೋ ಕ್ಲಿಪ್ಪನ್ನೇ ಹಾಕಿ ಈ ರೀತಿ ನೆರಿಗೆನ ನೀಟ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಸೊ ನಮ್ಮ 4 ಫಿಂಗರಿಂದ ಸಮವಾಗಿ ಇದನ್ನು ಇಟ್ಕೊತಾ ಹೋದರೆ ಅದನ್ನು ನೀಟಾಗಿ ಫಿಲ್ಟ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬರ್ತಾ ಇದೆ. ಈ ರೀತಿ ಎಲ್ಲ ನೆರಿಗೆಗಳನ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಮೆಜರ್ಮೆಂಟ್ ತೊಗೊಂಡಿರೋ ಪಿನ್ ಎಲ್ಲಿವರೆಗಿತ್ತು ಅಲ್ಲಿವರೆಗೂ ಈ ರೀತಿ ಫಿಲ್ಟ್ನ ಮಾಡ್ಕೊಂಡಿದ್ದೀನಿ. ಇಷ್ಟು ಉದ್ದ ಸಾಕನ್ಸುತ್ತೆ. ಈಗ ನಾವು ನೀಟಾಗಿ ಅದನ್ನು ಐರನ್ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ಫಿಲ್ಟ್ಗಳು ಕುತ್ಕೊಳ್ತವೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ತುಂಬ ನೀಟಾಗಿ ಕುತ್ಕೊಂಡಿದೆ. ಸೊ ಇನ್ನೊಂದು ಸಲ ಒಳಗೆ ನೆರಿಗೆ ಎಲ್ಲ ಈ ರೀತಿ ಅಂಕುಡೊಂಕಾಗಿರುತ್ತೆ. ಸೊ ಅದನ್ನೆಲ್ಲ ನೀಟ್ ಮಾಡಿ ಒಂದು ಸಲ ಐರನ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ನೆರಿಗೆ ತುಂಬ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಮೇಲ್ಗಡೆ ನೆರಿಗೆ ಎಷ್ಟು ನೀಟಾಗಿದೆ. ಹಾಗೆ ಒಳಮುಖವಾಗಿರೋ ನೆರಿಗೆಗಳು ಕೂಡ ಒಂದೇ ಸಮ ಮೆಜರ್ಮೆಂಟಿಂದ ಮಾಡಿದ ರೀತಿ ಬಂದಿದೆ. ಈಗ ಉಟ್ಕೊಂಡು ತುಂಬ ನೀಟಾಗಿ ಪ್ರೊಫೆಷ್ನಲ್ ಆಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದೀಗ ನಾವು ಸ್ಯಾರಿನ ಫಿಟ್ ಮಾಡಿಕೊಂಡು ನೆರಿಗೆ ಮಾಡಿಕೊಂಡು ಪಾರ್ಟಿಗೆ ಈಗ ಸ್ಯಾರಿನ ಹೇಗೆ ನೆರಿಗೆ ಮಾಡೋದು ಅಂತ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿಂದ ನಮ್ಮ ಪಿನ್ ಇಲ್ಲಿರುತ್ತೆ, ಇಲ್ಲಿಂದ ಇಷ್ಟಕ್ಕೆ ನಾವು ನೆರಿಗೆನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಹೀಗೆ ಇಲ್ಲಿಂದ ಈಗ ಮತ್ತೆ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿಂದ ಇದನ್ನು ಈ ರೀತಿ ಚಿಕ್ಕದಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲಿಂದ ಚಿಕ್ಕದಾಗಿ ನೆರಿಗೆನ ಮಾಡ್ಕೊತ ಹೋದರೆ ನಮಗೆ ಇಲ್ಲಿ ತುಂಬ ನೆರಿಗೆಗಳು ಸಿಗುತ್ತೆ. ದೊಡ್ಡದಾಗಿ ಮಾಡ್ಕೊತ ಹೋದರೆ ನೆರಿಗೆಗಳು
2ರಿಂದ 3, 5 ಆ ಥರ ನೆರಿಗೆಗಳಾಗುತ್ತೆ. ಸೊ ಈ ರೀತಿ ಮಾಡಿದ್ರೆ ನಮಗೆ 7ರಿಂದ 8 ನೆರಿಗೆಗಳು ಸಿಗುತ್ತೆ. ಸೊ ದಪ್ಪ ಇದ್ದವರಿಗೆ ಯೂಶ್ವಲಿ 6 ನೆರಿಗೆಗಳು ಅಷ್ಟೇ ಸಿಗೋದು. ತೆಳ್ಳಗಿದ್ದವರಿಗೆ 10 ತನಕ ನೆರಿಗೆ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ಈ ರೀತಿ ಪಿನ್ ಇಲ್ಲಿ ಇದೆ, ಇಲ್ಲಿ ತನಕ. ಸೊ 1, 2, 3, 4, 5, 6, 7, 8 ನೆರಿಗೆಗಳು ನಮಗೆ ಇಲ್ಲಿ ಸಿಕ್ಕಿದೆ. ಈಗ ಟಿಪ್ ನಂಬರ್ 2 ಹೇಳ್ತಾ ಇದ್ದೀನಿ. ನೆರಿಗೆಗಳನ್ನ ಸಣ್ಣ ಸಣ್ಣದು ಮಾಡ್ಕೊಳ್ಳೋದು. ಸೊ ನೋಡ್ತಾ ಇರ್ಬೋದು, ಇದೆಲ್ಲ ಒಂದು ಇದಾದರೆ ಇದು ಸ್ವಲ್ಪ ದೊಡ್ಡ ಇರುತ್ತೆ. ಇದಕ್ಕಿಂತ ಚಿಕ್ಕದು ಕೂಡ ನಾವು ಮಾಡ್ಕೊಳ್ಬೋದು. ಆ್ಯಂಡ್ ಪ್ರೊಫೆಷ್ನಲ್ ಆಗಿ ನಾವು ಉಡಿಸ್ಬೇಕು ಅಂದರೆ 1ರಿಂದ 1 ಚೂರು ಗ್ಯಾಪ್ ಈ ಥರ. ನೆಕ್ಸ್ಟ್ ಒಂದು ಸ್ವಲ್ಪ ಗ್ಯಾಪ್, ಒಂದು ಅರ್ಧ ಇಂಚಾಗಿರ್ಬೋದು, 1 ಇಂಚಾಗಿರ್ಬೋದು, ಈ ರೀತಿ ಗ್ಯಾಪ್ ಮಾಡ್ಕೊಳ್ತಾ ಸೊ ನಾವು ಈ ರೀತಿ ಪಿನ್ ಮಾಡಿ ಸೆಕ್ಯೂರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅರ್ಥ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಈ ರೀತಿ ಇಲ್ಲಿಂದ ಹೀಗೆ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಪ್ರೊಫೆಷ್ನಲ್ ಸ್ಯಾರಿ ಡ್ರಾಫ್ಟರ್ಸ್ ಆಗಿರ್ಬೋದು, ಎಲ್ಲ ಆನ್ಲೈನ್ ಸೆಷನ್ ತೊಗೊಳ್ತಾರೆ ಸ್ಯಾರಿ ಡ್ರಾಪಿಂಗ್ ಮಾಡೋಕ್ಕೆ, ಆ ಥರ ಅವರೆಲ್ಲ ಈ ಥರನೇ ಹೇಳ್ಕೊಡೋದು. ಸೊ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ ಥರ ಯೂಸ್ಫುಲ್ ಟಿಪ್ಸ್ಗಳ ಜೊತೆಗೆ ನೀವು ಯಾವುದೇ ಆನ್ಲೈನ್ ಸೆಷನ್ ಕೂಡ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಈ ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಬೋದು. ಈ ರೀತಿ ನೋಡ್ತಾ ಇರ್ಬೋದು. ನಿಮಗೆ ಒಂದು ಪಿನ್ನ ಸೆಕ್ಯೂರ್ ಮಾಡ್ತೀನಿ. ಮತ್ತು ನಾನು ಕ್ಲಿಪ್ನ ಸಹಾಯದಿಂದ ಇದನ್ನು ಟ್ಯಾಗ್ ಮಾಡಿ ಈ ರೀತಿ ಕೆಳಭಾಗವಾಗಿ ನೀಟಾಗಿ ಒಂದೊಂದೇ ನೆರಿಗೆನ ನೀಟಾಗಿ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಅರ್ಧ ಇಂಚ್ ಗ್ಯಾಪ್ ಕೊಟ್ಟು ನಾನು ನೆರಿಗೆನ ಮಾಡಿಕೊಂಡು ಪಿನ್ನ ಸಹಾಯದಿಂದ ಪಿನ್ ಹಾಕಿ ಅದನ್ನು ನೀಟಾಗಿ ಐರನ್ ಮಾಡಿದಾಗ ನಾವು ನೆರಿಗೆ ಉಟ್ಟಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ವಿಡಿಯೋಸ್ಗಳು ಫೋಟೋಸ್ಗಳೆಲ್ಲ ನೋಡಿರ್ಬೋದು, ಮದುವೆ ಹುಡುಗಿಗೆ ಎಷ್ಟು ನೀಟಾಗಿ ಸ್ಯಾರಿ ನೆರಿಗೆಗಳು ಕೂತಿರುತ್ತೆ. ಸೊ ಆ ಥರ ನೀಟಾಗಿ ನೆರಿಗೆಗಳು ಕೂರ್ತವೆ. ಸೊ ಇಲ್ಲಿಗೆ ಮತ್ತು ಮಧ್ಯಕ್ಕೆ 2 ನೀಟಾಗಿ ಪಿನ್ನ ಸೆಕ್ಯೂರ್ ಮಾಡಿಕೊಂಡ್ರೆ ಐರನ್ ಮಾಡುವಾಗ ನೆರಿಗೆಗಳು ಅಲ್ಲಾಡೋದಿಲ್ಲ. ಸೊ ಹಾಗಾಗಿ ನೀಟಾಗಿ ಪಿನ್ನ ಮಾಡ್ಕೊಳ್ತಾ ಇದ್ದೇನೆ. ಮಾಡ್ಕೊಂಡಿದ್ವಿ. ಸೊ ಇದರಲ್ಲಿ ಟಿಪ್ಸ್ ನಂಬರ್ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಟಿಪ್ ನಂಬರ್ 3 ಅನ್ಬೋದು. ಈ ನೆರಿಗೆಗಳು ನಾವು ಇಲ್ಲಿ ಹಾಕ್ಕೊಳ್ತೀವಲ್ಲ ಸೆರಗು, ಆ
ಆ ಕಡೆ ಮುಗುವಾಗಿ ಇರಬೇಕು. ಯಾಕಂದರೆ ನಾವು ನೆರಿಗೆ ಸಿಗಿಸ್ಕೊಳ್ಳೋದು ಈ ಕಡೆ ಆಗಿರುತ್ತೆ. ಒಂದೊಂದು ಸಲ ರಾಂಗ್ ಆಗುತ್ತೆ. ಈ ರೀತಿ ನೆರಿಗೆ ಮಾಡುವಾಗ ನಾವು ಸೆರಗನ್ನ ಯಾವ ಕಡೆ ಹಾಕ್ಕೊಳ್ತೀವಲ್ಲ ಆ ಮುಖವಾಗಿ ಇದನ್ನು ಫಿಲ್ ಮಾಡ್ಕೊಳ್ಬೇಕು. ಸೊ ಈಗ ಬಾಕ್ಸ್ ಫೋಲ್ಡಿಂಗ್ ಮಾಡುವಾಗ ಸ್ಯಾರಿನ ಉಲ್ಟಾ ಹಾಕ್ಕೊಳ್ತೀವಿ. ಇದು ಸ್ಟ್ರೈಟ್ ಇದೆ, ಈ ರೀತಿ ಉಲ್ಟಾ ಮಾಡಿ ಸ್ಯಾರಿನ ಹಾಕ್ಕೊಳ್ಬೇಕು. ಸೊ ಈ ರೀತಿ ನೀಟಾಗಿ ಉಲ್ಟಾ ಮಾಡಿ ಹಾಕೊಂಡಿದ್ದೀನಿ. ಫ್ರಂಟ್ ಪೋರ್ಷನ್ ಇಲ್ಲಿದೆ, ಸೊ ಇದು ಉಲ್ಟಾ ಮಾಡಿ ಹಾಕಿರೋದು. ಸೊ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಈಗ ನೆಕ್ಸ್ಟ್ ಬಂದು ನಮ್ಮ ಈ ನೆರಿಗೆ ನಮ್ಮ ಹೆಗ್ಲ ಮೇಲೆ ಇರಬೇಕು. ಇದು ಉಲ್ಟವಾಗಿರಬೇಕು. ಇದು ಕೂಡ ಉಲ್ಟಾ ಆಗಿದೆ. ಈ ತುದಿ ಪಾರ್ಟ್ನ ಹೀಗೆ ನೋಡ್ತಾ ಇರ್ಬೋದು. ಈ ತುದಿ ಪಾರ್ಟ್ನ ಹೀಗೆ ನೀಟಾಗಿ ಹೀಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಉಳಿದಿರೋ ಭಾಗನ ಕೂಡ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಈ ಸೆರಗನ್ನ ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಪೋರ್ಷನ್ನು ಬ್ಯಾಕ್ ಸೈಡ್ ಬರೋದ್ರಿಂದ ಅದು ಸ್ವಲ್ಪ ಸುಕ್ಕಾದರೂ ಪರವಾಗಿಲ್ಲ, ಅದನ್ನು ಒಳಗೆ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಹಾಗೆ 1 ಮೊಳ ಅಳತೆನ ನಾವು ಫ್ರಂಟಲ್ಲಿ ಬಿಟ್ಕೊಳ್ಬೇಕು. ಸೊ ಈ ರೀತಿ 1 ಫೋಲ್ಡ್, ಹಾಗೆ ಈ ಕಡೆಯಿಂದ 1 ಫೋಲ್ಡ್ ಮಾಡಿ ಮೆಜರ್ಮೆಂಟ್ನ ನೋಡ್ಕೊಳ್ಬೇಕು. ಆವಾಗ ಇದನ್ನು ಮತ್ತೆ ನೀಟಾಗಿ ಚಿಕ್ಕದಾಗಿ ಅರೇಂಜ್ ಮಾಡ್ಕೊಳ್ಬೇಕು. ನಂತರ 2 ಫೋಲ್ಡು, ಈ ಕಡೆಯಿಂದ 2 ಫೋಲ್ಡ್, 4 ಫೋಲ್ಡ್ ಮಾಡಿದರೆ ನೀಟಾಗಿ ಬಾಕ್ಸ್ ಫೋಲ್ಡ್ ಆಗುತ್ತೆ. ನೋಡ್ತಾ ಇರ್ಬೋದು. ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ. 2 ಸಲ ಈ ಥರ ಫೋಲ್ಡ್ನ ಮಾಡ್ಕೊಳ್ಬೋದು. ನೆಕ್ಸ್ಟ್ ನಾವು ಈ ರೀತಿ ನಮ್ಮ ಕಡೆಗೆ ತೊಗೊಂಡ್ರೆ ಅದು ಉಲ್ಟಾ ಆಗುತ್ತೆ. ಸೊ ಈಗ ನಾವು ಆ ಫುಲ್ ಬಾಕ್ಸನ್ನು ನಮ್ಮ ಕಡೆ ಮುಖ ಮಾಡಿ ಎತ್ತಿ ಉಲ್ಟಾ ಮಾಡ್ಕೊಳ್ಬೇಕು. ಆಗ ನೀಟಾಗಿ ಈ ರೀತಿ ಅರೇಂಜ್ ಮಾಡಿದಾಗ ಕಂಪ್ಲೀಟಾಗಿ ಬಾಕ್ಸ್ ಫೋಲ್ಡಿಂಗ್ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು. ಈಗ ನೀಟಾಗಿ ನಾವು ಹೊರಗಡೆ ಜಾಸ್ತಿ ಎಕ್ಸ್ಟ್ರಾ ಬಂದಿರೋ ಎಕ್ಸ್ಟ್ರಾಸ್ನ ಒಳಗಡೆ ಹಾಗೆ ಹಾಕ್ಕೊಂಡು ನೆಕ್ಸ್ಟ್ ನಾವೀಗ 2 ಸೇಫ್ಟಿ ಪಿನ್ನಿಂದ ಆ ಬಾಕ್ಸ್ ಫೋಲ್ಡ್ ಆ ಕಡೆ ಮತ್ತು ಈ ಕಡೆ 2 ಸೇಫ್ಟಿ ಪಿನ್ನಿಂದ ಲಾಕ್ ಮಾಡಿದಾಗ ಅದು ಸ್ವಲ್ಪನೂ ಅಲ್ಲಾಡೋದಿಲ್ಲ, ನೀಟಾಗಿ ಹಾಗಿರುತ್ತೆ. ನಾವು ಯಾವ ಊರಿಂದ ಯಾವ ಊರಿಗೆ ಬೇಕಾದರೂ ಶಿಫ್ಟ್ ಮಾಡ್ಕೊಳ್ಬೋದು. ನೀಟಾಗಿ ಕ್ಲೀನಾಗಿ ಕುತ್ಕೊಂಡಿರುತ್ತೆ, ಎಲ್ಲೂ ಓಪನ್ ಆಗಲ್ಲ, ಯಾವ ನೆರಿಗೆಗಳು ಕೂಡ ಅಲ್ಲಾಡಲ್ಲ. ಸೊ ಈಗ ಕೂಡ ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿದ್ದೀನಿ. ಹಾಗೆ ಈ ಸೆರಗು ಈಗ ಈ ಥರ ಫೋಲ್ಡ್ ಕೂಡ ಮಾಡ್ಬೋದು ಆ್ಯಂಡ್ ಇನ್ನೊಂದು ಥರ ಕೂಡ ಮಾಡ್ಬೋದು. ಇದನ್ನು 2 ಫೋಲ್ಡ್ ಮಾಡಿ ಈ ರೀತಿ ಸ್ಯಾರಿ ಒಳಗೆ ಹಾಕಿದರೆ ಇನ್ನೂ ಕಂಪ್ಲೀಟಾಗಿ ಫುಲ್ ನೀಟಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ. ಸೊ ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ಯಾರೆಲ್ಲ ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿದ್ದಾರೋ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ವಿಡಿಯೋ ಮಾಡಬೇಕಾದ್ರೆ ಅದರ ಹಿಂದೆ ಪರಿಶ್ರಮ ತುಂಬಾ ಇರುತ್ತೆ. ಸೊ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ನಮಗೂ ತುಂಬ ಖುಷಿಯಾಗುತ್ತೆ. ಸೊ ಈ ವಿಡಿಯೋ ಯಾರಿಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.